ಅಮೋಘ, ಅದ್ಭುತ, ವಿಸ್ಮರಣೀಯ. ನೋಡಿ, ಈ ಮ್ಯಾಚ್ಗಳನ್ನು ಪದಗಳಲ್ಲಿ ಹೇಳಲಿಕ್ಕೆ ಸಾಲ್ತಾ ಇಲ್ಲ. ಅದ್ಭುತವಾದಂಥ ಕ್ಲೈಮ್ಯಾಕ್ಸ್ ಸಿಕ್ಕಿದ್ದು. ಇಡೀ ದೇಶದಾದ್ಯಂತ RCB ಅಭಿಮಾನಿಗಳ ಸಡಗರ ಮುಗಿಲು ಮುಟ್ಟಿರೋದು. ಇಡೀ ರಾತ್ರಿ ಪಟಾಕಿಗಳ ಸದ್ದಂತರೂ ಕೇಳ್ತಾ ಇತ್ತು. ರಾತ್ರಿ ಎಲ್ಲ ಈ ಖುಷಿಗೆ ನಿದ್ದೆ ಅಂತರೂ ಅವ್ರಿಗೆ ಖಂಡಿತ ಬರೋದಿಲ್ಲ. ಅಸಲಿಗೆ ನಿಜ ಹೇಳಬೇಕು ಅಂದರೆ ಫ್ಯಾನ್ಸ್ ಎಲ್ಲ ಮುಂಜಾನೆವರೆಗೂ ಸರಿಯಾಗಿ ನಿದ್ದೆನೂ ಕೂಡ ಮಾಡಿರ್ತಾರೋ ಇಲ್ಲವೋ, ಅವರ ಖುಷಿಗೆ ಪಾರವೇ ಇಲ್ಲ. ಯಾಕೆಂದರೆ ಇವತ್ತು RCB ಅಭಿಮಾನಿಗಳ ಪಾಲಿಗೆ ಐತಿಹಾಸಿಕ ದಿನ, ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ದಿನ. ಇಲ್ಲಿವರೆಗೂ ಕೂಡ RCB ಟೀಮ್ ಕಂಡ್ರೆ ಕಿಂಡಲ್ ಮಾಡ್ತಿದ್ದವರು, ಅವರ ಶತ್ರುಗಳಾಗಿ ಬಿಹೇವ್ ಮಾಡ್ತಿದ್ದವರು, ಹೇಟ್ ಮಾಡ್ತಿದ್ದಂಥವ್ರು ಅವ್ರ ಬಾಯಿ ಬಂದ್ ಮಾಡಿಸ್ಬಿಟ್ಟಿದ್ದಾರೆ. ಮುಖ ತೋರಿಸೋದಕ್ಕೂ ಕೂಡ ಮುಜುಗರ ಆಗುವಂಥ ಗೆಲುವನ್ನು ಇದು ತಂದುಕೊಟ್ಟಿರೋದು. ಅಸಲಿಗೆ RCB ಅಗೈನ್ ಚಾಂಪಿಯನ್ಸ್ ಆಗಿದ್ದಾರೆ. ನಿಮಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೇವಲ ಒಂದು IPL ಕ್ರಿಕೆಟ್ ಟೀಮ್ ಆಗಿ ಉಳಿದಿಲ್ಲ. ಅದು ಬೆಂಗಳೂರಿಗರ ಪಾಲಿಗೆ, ಅನೇಕ ಕ್ರಿಕೆಟ್ ಅಭಿಮಾನಿಗಳ ಪಾಲಿಗೆ ಹೃದಯದ ಬಡಿತವಾಗಿದೆ, ಅಪ್ಪಟ ಭಾವನೆಯಾಗಿ ಬದಲಾಗಿದೆ. ಅದೊಂದು ಎಮೋಷನ್ಸ್ ಅಂದರೆ ತಪ್ಪಾಗಲಿಕ್ಕಿಲ್ಲ. RCB ಅಭಿಮಾನಿಗಳ ನಿಷ್ಠೆ ಮತ್ತು ಅಪಾರ ಪ್ರೀತಿಯನ್ನು ಇಡೀ ಜಗತ್ತಿಗೆ ಸಾರುವ ಮತ್ತೊಂದು ಗೆಲುವು ಇವತ್ತು ದಕ್ಕಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸಾಂಘಿಕವಾದಂಥ ಹೋರಾಟ, ರಣರಕ್ಕಸ ಬ್ಯಾಟ್ಸ್ಮನ್, ಚೇಸಿಂಗ್ ಮಾಸ್ಟರ್ ವಿರಾಟ್ ಕೊಹ್ಲಿ ಅವರ ಆಟದಿಂದಲೇ ನಿರಾಸಾದಾಯಕ ಗೆಲುವು ಸಿಕ್ಕಿದ್ದು. ನಿಮಗೆ ಸಾಯಿ ಸುದರ್ಶನ್ ಫ್ಲಿಕ್ ಮಾಡಿ ಒಂದೆರಡು ಬೌಂಡ್ರಿಗಳನ್ನು ಹೊಡೆದು ಬಿಟ್ಟರೆ, ಜಾಕೋಬ್ ಡಫಿ ವಿರುದ್ಧವೂ ಕೂಡ ರಿವ್ಯೂ ಮುಖಾಂತರವಾಗಿ ಕ್ಯಾಚ್ ಬಿಹೈಂಡ್ ಕಾಲ್ನಿಂದ ಬದುಕುಳಿದ್ದು ಬಿಟ್ಟರೆ, RCBಯ ಅನುಭವಿ ಆಟಗಾರ ಭುವನೇಶ್ವರ್ ಕುಮಾರ್ ಮತ್ತು ಜೋಶ್ ಹ್ಯಾಸಲ್ವುಡ್ ಅವರು ಪವರ್ ಪ್ಲೇನಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿ ಅವರೆಲ್ಲರ ಸದ್ದಡಗಿಸಿಬಿಟ್ರು. ಎಲ್ಲೋ ಒಂದು ಕಡೆ ಪಿಚ್ ನಿಧಾನಗತಿಯ ಸುಳುವನ್ನು ಕೊಡ್ತಾ ಇತ್ತು. ಮತ್ತು ಈ ಕ್ವಿಕ್ ಶಾಟ್ ಮತ್ತು ಬ್ಯಾಕಫಲ್ ಲೆಂತ್ ಬೌಲಿಂಗ್ ಮಾಡೋದ್ರ ಮುಖಾಂತರವಾಗಿ ಇವತ್ತು ಸ್ಮರಣೀಯ ಗೆಲುವನ್ನು ನಮ್ಮ RCB ಬೌಲರ್ಸ್ಗಳು ನಮಗೆ ದಕ್ಕಿಸ್ಕೊಟ್ಟಿದ್ದು. RCB ಟೀಮ್ 17 ವರ್ಷಗಳಿಂದ ಆಡಿಕೊಳ್ಳೋರ ಮುಂದೆ ಅಟ್ಟಹಾಸದಿಂದ ಮೆರಿಬೇಕು ಅನ್ನೋ ಹಠದಿಂದಲೇ ಕಳೆದ ಬಾರಿಯ ಟ್ರೋಫಿಯನ್ನು ಗೆದ್ದಿತ್ತು. ಆ ಲೆಗಿಸಿನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದೆ. ಎದುರಾಳಿಗಳ ಎದೆಯಲ್ಲಿ ನಡುಕವನ್ನು ಹುಟ್ಟಿಸಿಬಿಡ್ತು, ದಾಖಲೆಗಳನ್ನು ಉಡೀಸ್ ಕೂಡ ಮಾಡ್ತು. ನಮ್ಮನ್ನು ಗೆಲ್ಲೋದಕ್ಕೆ ದಮ್ ಬೇಕಲೆ ಅನ್ನೋ ಗರ್ವದಿಂದ ಇವತ್ತು ಬೀಗ್ತಾ ಇರೋದು. ಇದು ಕೇವಲ ಪಂದ್ಯವಾಗಿರಲಿಲ್ಲ. RCB ಸ್ವಾಭಿಮಾನದಿಂದ ತಲೆ ಎತ್ತಿ ತಲೆ ಮೇಲಿನ ಕಿರೀಟವನ್ನು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಡ್ಬೇಕಾಗಿತ್ತು. ಯಾಕೆಂದರೆ ಆ ರೀತಿಯಾದಂಥ ಅವಮಾನ ಅಪಮಾನಗಳನ್ನು 17 ವರ್ಷಗಳಿಂದ ಕಂಡಿದ್ದಾಗಿದೆ. ಕಳೆದ ಬಾರಿಯ ಒಂದೇ ಒಂದು ಗೆಲುವು, ಆದರೆ ಅದನ್ನು ಕಂಟಿನ್ಯೂ ಮಾಡಬೇಕಲ್ವಾ ಯಾರನ್ನ. ಯಾಕೆಂದರೆ ಕೋಟ್ಯಾನುಕೋಟಿ ಅಭಿಮಾನಿಗಳಿಗೆ ನಾವು ಮತ್ತೆ ನಂಬರ್ 1 ಅಂತ ಕೂಗಿ ಹೇಳಬೇಕಾಗಿತ್ತು. ಮ್ಯಾಚ್ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಂದರೆ ತಪ್ಪಾಗಲಿಕ್ಕಿಲ್ಲ. ಎದುರಾಳಿ ಗುಜರಾತ್ ಟೈಟಾನ್ಸ್ ಟೀಮ್ ಉಸಿರಾಡೋದಕ್ಕೂ ಕೂಡ ಒದ್ದಾಡೋ ಪರಿಸ್ಥಿತಿ ಬಂದುಬಿಟ್ಟಿತ್ತು. ಆ ಲೆವೆಲ್ಗೆ ಘಟಾನುಘಟಿ ಬ್ಯಾಟ್ಸ್ಮನ್ಗಳು, ಬೌಲರ್ಸ್ಗಳು ದಂಗು ಬಡಿಸ್ಬಿಟ್ರು. 17 ವರ್ಷಗಳಿಂದ RCB ಟೀಮ್ನ ಆಡಿಕೊಂಡವರು ಎಷ್ಟೋ ಜನ. ವಿರಾಟ್ ಕಳೆದ ಬಾರಿಯ ಫೈನಲ್ ಮ್ಯಾಚ್ನಲ್ಲಿ ಕಣ್ಣೀರು ಹಾಕಿದ್ದೇ ಇದಕ್ಕೆ ಸಾಕ್ಷಿಯಾಗಿದೆ. ಕಳೆದ ಬಾರಿ ಟ್ರೋಫಿ ಛಲದ ಪ್ರತೀಕವಾದರೆ ಈ ಬಾರಿ ಪರಂಪರೆಯ ಪ್ರತೀಕ. ಇನ್ನು ಮುಂದೆ ನಮ್ಮದೇ ಲೆಗಸಿ ಅನ್ನೋದನ್ನು ಮತ್ತೆ ಪ್ರೂವ್ ಮಾಡಿದೆ RCB ತಂಡ. ನಿಮಗೆ IPLನಲ್ಲಿ ಮೊದಲ ಟ್ರೋಫಿ ಗೆಲ್ಲಲಿಕ್ಕೆ ಬರೋಬ್ಬರಿ 18 ವರ್ಷ ಕಾದ್ವಿ. RCB ಈಗ 2 ವರ್ಷದ ಅಂತರದಲ್ಲಿ ಮತ್ತೊಂದು ಟ್ರೋಫಿಯನ್ನು ಗೆಲ್ಲೋ ಮುಖಾಂತರವಾಗಿ ಈ ಸಲ ಕೂಡ ಕಪ್ ನಮ್ಮದೇ ಅನ್ನೋ ಒಂದು ಡೈಲಾಗ್ನ ಮತ್ತೆ ಮರುಕಳಿಸೋ ಹಾಗೆ ಪ್ರೂವ್ ಮಾಡಿರೋದು. 1 ಲಕ್ಷಕ್ಕೂ ಅಧಿಕ ಸೀಟಿಂಗ್ ಕೆಪಾಸಿಟಿ ಇರೋ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಇವತ್ತಂತರೂ RCB ಅನ್ನೋ ಘೋಷಣೆ ಬಿಟ್ಟರೆ ಬೇರೇನು ಕೇಳಿಸ್ಲೇ ಇಲ್ಲ. ಯಾಕೆಂದರೆ ನೋಡಿ, ಗುಜರಾತ್ ಟೈಟನ್ಸ್ ಫ್ಯಾನ್ಸ್ ಕೂಡ ಅಲ್ಲೇ ಇದ್ದಾರೆ. ಆದರೆ ಇಡೀ ಪಂದ್ಯ RCB ಪರವಾಗಿಯೇ ಇದ್ದಿದ್ದು. ಎಲ್ಲಿಯೂ ಕೂಡ ಗುಜರಾತ್ ಟೀಮ್ನ ಗದ್ದಲವೇ ಕೇಳಿಸ್ಲಿಲ್ಲ. ರೆಡ್ ಜೆರ್ಸಿ ಇಡೀ ಸ್ಟೇಡಿಯಂನಲ್ಲಿ ಕೆಂಪನೆಯ ತಿಲಕ ಅಂಗಳದ ತುಂಬೆಲ್ಲ ರಾಚಿದ ಹಾಗೆ ಕೆಂಪೇರಿಬಿಟ್ಟಿತ್ತು ಇಡೀ ಸ್ಟೇಡಿಯಂ. ಈತ ಹಲವರು ನೋಡಿ, ನರೇಂದ್ರ ಮೋದಿ ಕ್ರೀಡಾಂಗಣ RCB ಹೋಮ್ ಗ್ರೌಂಡ್ ರೀತಿ ಕಾಣ್ತಾ ಇದೆ ಅನ್ನೋ ಸ್ಟೇಟ್ಮೆಂಟ್ಸ್ಗಳನ್ನು ಹಾಕ್ತಾ ಇರೋದು, ಟ್ರೋಲ್ ಕೂಡ ಮಾಡ್ತಾ ಇರೋದು. ಕಳೆದ ಮ್ಯಾಚ್ನಲ್ಲಿ RR ವಿರುದ್ಧ ಗುಡುಗಿದ್ದಂಥ ಇದೇ ಗಿಲ್ ಸದ್ದಡಗಿಸಿದಂಥ RCB ಬೌಲರ್ಸ್ಗಳು ಇನ್ನು ಸುದರ್ಶನ್ಗೆ ಸುದರ್ಶನ ಚಕ್ರವನ್ನು ಬಿಟ್ಟು ಮಕಾಡೆ ಮಲಗಿಸ್ಬಿಟ್ರು. ಇವರಿಬ್ಬರೇ ಕಳೆದ ಮ್ಯಾಚನ್ನು ಕೊನೆಯವರೆಗೂ ತೆಗೆದುಕೊಂಡು ಹೋಗಿದ್ರು. ಗಿಲ್ ದಿಲ್ನಲ್ಲಿ ಧೈರ್ಯವೇ ಕಾಣಲಿಲ್ಲ, ಟುಸ್ಸಾಗಿ ಹೋಗಿಬಿಟ್ಟಿದ್ರು. ನೋಡಿ, ಟಾಸ್ಕ್ ಎತ್ತು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಂಥ RCB ಮಾರಕ ಬೌಲಿಂಗ್ ದಾಳಿ ಮುಖಾಂತರವಾಗಿ ಗುಜರಾತ್ ತಂಡವನ್ನು ಕಟ್ಟಿ ಹಾಕಿದ್ದು. ಆ ಸರಪಳಿಗಳಿಂದ ಅದು ಹೊರಗೆ ಬರಲಿಕ್ಕೆ ಒದ್ದಾಡಿ ಹೋಗಿಬಿಡ್ತು. ಆರಂಭದಲ್ಲಿ ಜೋಶ್ ಹ್ಯಾಸಲ್ವುಡ್ ಅವರ ಬಳಿಕ ಭುವನೇಶ್ವರ್ ಕುಮಾರ್ ಅವರ ದಾಳಿಗೆ ಗುಜರಾತ್ ಕಂಗಾಲಾಗಿ ಹೋಯಿತು. ಬೇರೆ ದಾರಿಗಳೇ ಅವ್ರಿಗೆ ಕಾಣಿಸ್ತಾ ಇರಲಿಲ್ಲ. ಸತತ 2ನೇ IPL ಟ್ರೋಫಿ ಗೆಲ್ಲೋ ಮುಖಾಂತರವಾಗಿ RCB ಈಗ ಒಟ್ಟು 2 ಕಪ್ಗಳ ಒಡೆಯ ಅನ್ನೋದನ್ನು ಈಗ ಎತ್ತಿ ತೋರಿಸ್ತಾ ಇರೋದು. ಈ ಮುಖಾಂತರವಾಗಿ ರಾಜಸ್ಥಾನ, ಹೈದರಾಬಾದ್ ತಂಡಗಳನ್ನು ಹಿಂದಿಕ್ಕಿ ಅತಿ ಹೆಚ್ಚು IPL ಗೆದ್ದ ತಂಡಗಳ ಪಟ್ಟಿಯಲ್ಲಿ ಈಗ 4ನೇ ಸ್ಥಾನಕ್ಕೇರಿದೆ.
ಮುಂಬೈ ಇಂಡಿಯನ್ಸ್ ಹಾಗೂ ಚೆನ್ನೈ ತಲಾ 5 ಟ್ರೋಫಿ ಗೆದ್ದಿದ್ದಾರೆ. ಕೋಲ್ಕತ್ತಾ ನೈಟ್ ರೈಡರ್ಸ್ 3 ಟ್ರೋಫಿ ಜಯಿಸಿದೆ. ಉಳಿದಂತೆ ರಾಜಸ್ಥಾನ ರಾಯಲ್ಸ್, ಡೆಕ್ಕನ್ ಚಾರ್ಜರ್ಸ್, ಸನ್ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸಿ ಲೆಕ್ಕದಲ್ಲಿ 2 ಟ್ರೋಫಿ, ಗುಜರಾತ್ ಟೈಟನ್ಸ್ ತಲಾ 1 ಟ್ರೋಫಿ ಗೆದ್ದಿರೋದು. ಆದರೆ IPL ಇತಿಹಾಸದಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚು ಟ್ರೋಫಿ ಗೆದ್ದ ನಾಯಕರ ಪಟ್ಟಿಗೆ RCBಯ ರಜತ್ ಪಟಿದಾರ್ ಕೂಡ ಅಧಿಕೃತವಾಗಿ ಈಗ ಸೇರ್ಪಡೆಗೊಂಡರು. ಆದರೆ ಇಲ್ಲಿ ಅತ್ಯಂತ ವಿಚಿತ್ರ ಮತ್ತು ಇಂಟ್ರೆಸ್ಟಿಂಗ್ ರೋಚಕವಾದಂಥ ಸಂಗತಿ ಅಂದರೆ ಇದೇ ರಜತ್ ಪಟಿದಾರ್ ನಾಯಕನಾಗಿ 2 IPL ಟ್ರೋಫಿ ಗೆದ್ದಿದ್ದಾರೆ. ಅವರು ಈವರೆಗೂ ಕೂಡ ಭಾರತ ತಂಡದ ಪರ ಇಂಟರ್ನ್ಯಾಷನಲ್ T20 ಕ್ರಿಕೆಟ್ಗೆ ಪಾದಾರ್ಪಣೆಯೇ ಮಾಡಿಲ್ಲ. ನಿಮಗೆ ರೋಹಿತ್ ಶರ್ಮಾ ಮತ್ತು MS ಧೋನಿ ನಾಯಕರಾಗಿ ತಲಾ 5 ಟ್ರೋಫಿ ಗೆದ್ದಿದ್ದಾರೆ. ಗೌತಮ್ ಗಂಭೀರ್ ಮತ್ತು ರಜತ್ ಪಟಿದಾರ್ ತಲಾ 2 ಟ್ರೋಫಿಯನ್ನು ಗೆದ್ದಿರೋದು. ಉಳಿದಂತೆ ನಿಮಗೆ ಶೇನ್ ವಾರ್ನ್ ಮತ್ತು ಆಡಮ್ ಗಿಲ್ಕ್ರಿಸ್ಟ್ ಮತ್ತು ಡೇವಿಡ್ ವಾರ್ನರ್ ಮತ್ತು ಹಾರ್ದಿಕ್ ಪಾಂಡ್ಯ ಹಾಗೂ ಶ್ರೇಯಸ್ ಅಯ್ಯರ್ ತಲಾ 1 ಟ್ರೋಫಿ ಗೆದ್ದಿರೋದು. ನಿಮಗೆ ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದಂಥ RCB ತಂಡ ನಾಯಕ ರಜತ್ ಪಟಿದಾರ್ ಒಂದು ಡಿಸಿಷನ್ ತೆಗೆದುಕೊಳ್ತಾರೆ. ಗುಜರಾತ್ ತಂಡಕ್ಕೆ ನೀವು ಬ್ಯಾಟಿಂಗ್ ಮಾಡ್ರಪ್ಪ ಅಂತ ಬಿಟ್ಟುಕೊಡ್ತಾರೆ. ಬಹುತೇಕ ಭಾಳಷ್ಟು ಆಲ್ಮೋಸ್ಟ್ ಆಲ್ ಜನ ಈ ನಿರ್ಧಾರ ಅಚ್ಚರಿ ತಂತು. ಯಾಕೆಂದರೆ ಬೇಡಿತ್ತು ಬ್ಯಾಟಿಂಗನ್ನೇ ಮಾಡಿ ಒಂದು ಒಳ್ಳೆ ಟಾರ್ಗೆಟ್ ಸೆಟ್ ಮಾಡ್ಬೋದಿತ್ತು ಅಂತ. ಆದರೆ ಆ ಮಾತನ್ನು ಉಳಿಸ್ಕೊಂಡ್ರು, ತಮ್ಮ ನಿರ್ಧಾರವನ್ನು ಸಮರ್ಥಿಸ್ಕೊಂಡ್ರು. ಯಾಕೆಂದರೆ RCB ಬೌಲಿಂಗ್ ಆಗಿತ್ತು. ಇದರಿಂದಾಗಿ ಗುಜರಾತ್ 8 ವಿಕೆಟಿಗೆ ಕೇವಲ 155 ರನ್ನನ್ನು ಬಾರಿಸಲಿಕ್ಕೆ ಶಕ್ತವಾಗಿದ್ದು, ಈ ಸಾಧಾರಣ ಮೊತ್ತವನ್ನು RCB 18 ಓವರ್ಗಳಲ್ಲಿ ಕೊನೆಯವರೆಗೂ ಎಂಟರ್ಟೈನ್ ಮಾಡೋಣ ಅನ್ನೋ ರೀತಿಯಾಗಿ ಆಡದ ಹಾಗಿತ್ತು. ಈ ಸ್ಕೋರ್ ಅವರಿಗೆ ತುಂಬ ಕಡಿಮೆ ಸ್ಕೋರು. ನಿಜಕ್ಕೂ ನಾವು ಹೊಡಿತೀವಿ ಅಂತ ಅವರು ಆರಂಭದಿಂದಲೇ ಕರೆಕ್ಟಾಗಿ ನಿಂತ್ಕೊಂಡ್ಬಿಟ್ಟಿದ್ರೆ ನಿಧಾನಗತಿಯಲ್ಲಿ ಆಡಿ ಗೆಲ್ಲೋಣ ಅನ್ನೋ ರೀತಿಯಾಗಿ 18 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 161 ರನ್ ಗಳಿಸಿ ಸತತ 2ನೇ ವರ್ಷ IPL ಚಾಂಪಿಯನ್ ಎನಿಸ್ಕೊಂಡಿದ್ದು. ನಿಮಗೆ ಟಾಸ್ ಸೋತು ಬ್ಯಾಟಿಂಗ್ಗೆ ಹೋದಂಥ ಶುಭ್ಮನ್ ಗಿಲ್ ಬಳಗ RCB ವೇಗಿಗಳ ಕರಾರುವಕ್ಕಾದಂಥ ಬೌಲಿಂಗ್ ದಾಳಿಗೆ ಯಾವುದೇ ಆನ್ಸರ್ ಕೂಡ ಅವ್ರ ಬಳಿ ಇರಲಿಲ್ಲ. ತಂಡದ ಮೊತ್ತ 4ನೇ ಓವರ್ನಲ್ಲಿ 28 ಆಗಿತ್ತು. ನಾಯಕ ಗಿಲ್ 8 ಎಸೆತಗಳಲ್ಲಿ 10 ರನ್ ಹೊಡೆದಿದ್ದು. ಸಾಯಿ ಸುದರ್ಶನ್ 12 ಎಸೆತಗಳಲ್ಲಿ 12 ರನ್. ಅವರ ವಿಕೆಟ್ಗಳನ್ನು ಹೆಜಲ್ವುಡ್ ಮತ್ತು ಭುವನೇಶ್ ಕುಮಾರ್ ಇಬ್ಬರು ಕೂಡ ಎಗರಿಸ್ಬಿಟ್ರು. ಆ ಬಳಿಕ ಬಂದಿದ್ದು ನಿಶಾಂತ್ ಸಂಧು 18 ಎಸೆತಗಳಲ್ಲಿ 20 ರನ್. ಜೋಸ್ ಬಟ್ಲರ್ 23 ಎಸೆತ 19 ರನ್. ಅವ್ರ ವಿಕೆಟ್ ಬೀಳೋದನ್ನು ಕೂಡ ತಡೆಯೋಕ್ಕೆ ಯಾರ ಕೈಯಿಂದಲೂ ಕೂಡ ಸಾಧ್ಯವಾಗಲಿಲ್ಲ. ಆಲ್ಮೋಸ್ಟ್ ಆಲ್ ಅದು ಅವ್ರ ರನ್ ರೇಟ್ ಕುಸಿದು ಹೋಗಿಬಿಟ್ಟಿತ್ತು. ಇನ್ನು ಮಿಡ್ಲ್ ಆರ್ಡ್ರಲ್ಲಿ ಬಂದಂಥ ವಾಷಿಂಗ್ಟನ್ ಸುಂದರ್ 37 ಎಸೆತಗಳಲ್ಲಿ ಅಜಯ್ 50 ರನ್. ಏಕಾಂಗಿ ಹೋರಾಟ ನಡೆಸಿದರು. ಟೀಮ್ನ ಭಾಳಷ್ಟು ಎತ್ತಲಿಕ್ಕೆ ಪ್ರಯತ್ನ ಪಟ್ಟರು. ನಾವೆಲ್ಲೋ ಒಂದು 130ಕ್ಕೆ ಆಲ್ಔಟ್ ಆಗಿಬಿಡ್ತಾರನೋ ಅಂತ ಅಂದ್ಕೊಂಡಿವಿ. ಅದೃಷ್ಟ ಅವ್ರು 155 ಹೊಡೆದಿದ್ದು. ಆದರೆ ಮತ್ತೊಂದು ತುದಿಯಿಂದ ಸರಿಯಾಗಿ ವಾಷಿಂಗ್ಟನ್ ಸುಂದರ್ಗೆ ಬೆಂಬಲ ಸಿಗಲಿಲ್ಲ ಅಂತ ಅಂದ್ಕೊಳ್ತೀನಿ. ಆದರೆ RCB ಪರ ರಸಿಕ್ ಸಲಾಂ 3 ವಿಕೆಟನ್ನು ಎಗರಿಸಿದ್ದು. ಹೆಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ತಲಾ 2 ವಿಕೆಟನ್ನು ಕಿತ್ಕೊಂಡ್ರು. ಉಳಿದದ್ದು ಇನ್ನು ಕೃಣಾಲ್ ಪಾಂಡ್ಯ ಅವ್ರ ಪಾಲಾಯಿತು. ಆದರೆ ಬಟ್ಲರ್ ಒಳ್ಳೆ ಫಾರ್ಮ್ನಲ್ಲಿದ್ದಂಥ ವ್ಯಕ್ತಿ, ಅವ್ರ ವಿಕೆಟನ್ನು ಕೃಣಾಲ್ ಪಾಂಡ್ಯ ಸ್ಟಂಪ್ ಆಯ್ತದು. ಬಹಳ ಅದ್ಭುತವಾದಂಥ ವಿಕೆಟ್. ಈ ಸಾಧಾರಣ ಮೊತ್ತವನ್ನು ಬೆನ್ನತ್ತಿದ್ದು RCB. ವೆಂಕಟೇಶ್ ಅಯ್ಯರ್ 16 ಎಸೆತ 32 ರನ್. ವಿರಾಟ್ ಕೊಹ್ಲಿ ಅವರ ಅಬ್ಬರ ಚಿಂದಿ ಉಡಾಯಿಸಿಬಿಟ್ರು, ಧೂಳೆಬ್ಸಿದ್ರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಪಂದ್ಯದಲ್ಲೂ ಕೂಡ ಫಿಲ್ ಸಾಲ್ಟ್ ಅವರು ಆಡದೇ ಇರೋದು ಏನೂ ಎಫೆಕ್ಟ್ ಆಗಲೇ ಇಲ್ಲ. ಯಾಕೆಂದರೆ ಅಷ್ಟು ಸ್ಟ್ರಾಂಗ್ ಆಗಿದೆ RCB ಟೀಮನ್ನು ಅನ್ನೋದನ್ನ ಪ್ರೂವ್ ಮಾಡ್ತು. ಆರಂಭಿಕ ಜೋಡಿ ಮೊದಲಿಗೆ ಬಂದದ್ದು 4.3 ಓವರ್ಗಳಲ್ಲಿ 62 ರನ್ ಚಚ್ಚು ಬಿಸಾಕ್ಬಿಟ್ಟಿತ್ತು. RCB ರೂಟ್ ಏನಿದೆ ತುಂಬ ಫ್ರೀ ಆಗಿತ್ತು. ನಿಮಗೆ ರಜತ್ ಪಟಿದಾರ್ 13 ಎಸೆತಗಳಲ್ಲಿ 15 ರನ್. ಟಿಮ್ ಡೇವಿಡ್ 17 ಎಸೆತಗಳಲ್ಲಿ 24 ರನ್. ಅಂತಿಮವಾಗಿ ಜಿತೇಶ್ ಶರ್ಮಾ 14 ಎಸೆತಗಳಲ್ಲಿ ನಾಟ್ಔಟ್ 11 ರನ್. ಅವರೊಂದಿಗೆ ಇಬ್ಬರು ಜೊತೆಯಾಟದಲ್ಲಿ ಭಾಗಿಯಾದಂಥ ವಿರಾಟ್ ಕೊಹ್ಲಿ 75 ರನ್ಗಳನ್ನು ಗಳಿಸಿ ತಂಡವನ್ನು ದಡಕ್ಕೆ ತಂದು ಬಿಟ್ಟರು. ಅವ್ರ ಖುಷಿಗೆ ಪಾರನೇ ಇರಲ್ಲ ನೋಡಿ. ಅವರು ನಾವು ಸೋಲ್ತೀವಿ ಅನ್ನೋದು ಗೊತ್ತು, ಆದರೆ ಸರಿಯಾಗಿ ಉರಿಸ್ಬಿಡ್ತಾರೆ ವಿರಾಟ್ ಕೊಹ್ಲಿ. ಅವ್ರ ವಿಕೆಟ್ ಆದರೂ ಕಿತ್ಕೊಡ್ರಪ್ಪ ಅನ್ನೋ ಥರದ ಮನಸ್ಥಿತಿ ಮತ್ತು ಅವರ ಮುಖ ನೋಡಿದಾಗ ಅದೇ ಗೊತ್ತಾಗ್ತಾಯಿತ್ತು. ಅದು ಯಾವುದೂ ಕೂಡ ಸಾಧ್ಯವಾಗಲಿಲ್ಲ. ಕೇವಲ 42 ಎಸೆತಗಳನ್ನು ಎದುರಿಸಿದ್ದು. 9 ಬೌಂಡ್ರಿ 9 ಸಿಕ್ಸರ್. ಟೋಟಲ್ 75 ರನ್ ವಿರಾಟ್ ಕೊಹ್ಲಿ ಗಳಿಸಿದ್ದು. ನಿಮಗೆ ಅವ್ರ ಟೀಮ್ನಲ್ಲಿ ನೀವು ಸ್ಕೋರ್ ಬೋರ್ಡ್ ನೋಡಿಬಿಟ್ರೆ ಬೇಜಾರಾಗ್ಬಿಡುತ್ತೆ. ಸಾಯಿ ಸುದರ್ಶನ್ 12 ರನ್, ಶುಭ್ಮನ್ ಗಿಲ್ 10, ನಿಶಾಂತ್ ಸಿಂಧು 20 ರನ್, ಜೋಸ್ ಬಟ್ಲರ್ 19, ವಾಷಿಂಗ್ಟನ್ ಸುಂದರ್ 50 ರನ್ನು. ಪಾಪ 37 ಬಾಲಿ ಆಡಿದ್ದಾರೆ. ಅರ್ಷದ್ ಖಾನು 15 ರನ್ನು. ಟೆವಾಟಿಯಾ ಕೆಲಸ ಮಾಡಲಿಲ್ಲ, ಜೋಸನ್ ಹೋಲ್ಡ್ರು ಕೆಲಸ ಮಾಡಲಿಲ್ಲ 7, ರಶೀದ್ ಖಾನ್ 7, ಕಗಿಸೋ ರಬಾಡ 3. ನೋಡಿ, ಶಮಿ ಅವ್ರ ದಾಖಲೆಯನ್ನು ಸರಿಗಟ್ಟಂಥ ಭುವಿ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಮ್ಮಲ್ಲಿ ಅದ್ಭುತವಾದಂಥ ಬೌಲರ್ ಇದ್ದಾರೆ. ಇನ್ನು ಸ್ವಿಂಗ್ ಬೌಲರ್ ಭುವಿ ಹಾಕಿದ್ದಿದೆಯಲ್ಲ, ಈ ಪಂದ್ಯದಲ್ಲಿ ಭುವನೇಶ್ವರ್ ಕುಮಾರ್ ಭಾರತದ ಲೆಜೆಂಡ್ರಿ ಬೌಲರ್ ಆಗಿರ್ತಕ್ಕಂಥ ಮೊಹಮ್ಮದ್ ಶಮಿ ಅವರ ರೆಕಾರ್ಡ್ನು ಕೂಡ ಬ್ರೇಕ್ ಮಾಡಿದ್ರು. ಒಂದೇ IPL ಸೀಸನಲ್ಲಿ ಅತಿ ಹೆಚ್ಚು ಪವರ್ ಪ್ಲೇ ವಿಕೆಟನ್ನು ತೆಗೆದಿರೋದು, ಪವರ್ ಪ್ಲೇನಲ್ಲಿ ಅತಿ ಹೆಚ್ಚು ವಿಕೆಟ್ ತೆಗೆದಿರೋದು ಭಾರತೀಯ ಬೌಲರ್ನ ದಾಖಲೆಯನ್ನು ಸರಿಗಟ್ಟಿದ್ರು. ಪವರ್ ಪ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ವಿಕೆಟ್ಗಳನ್ನು ಎಗರಿಸೋದಿದೆಯಲ್ಲ, ಅದು ತುಂಬ ಇಂಟ್ರೆಸ್ಟಿಂಗ್ ಕೂಡ ಹೌದು. ಒಟ್ಟಾರೆಯಾಗಿ ನಮ್ಮ RCB ತಂಡ
ಅದ್ಭುತವಾದಂಥ ಇನ್ನಿಂಗ್ಸನ್ನು ಆಡ್ತು. ಈ ಸೀಸನ್ನಲ್ಲಿ ಒಂದು ಹೈಲೈಟ್ಸ್ ಹೇಳ್ಬಿಡ್ತೀನಿ, ಯಾರ್ಯಾರಿಗೆಲ್ಲ ಏನೇನೆಲ್ಲ ರಿವಾರ್ಡ್ ಸಿಕ್ತು ಅಂತ. 776 ರನ್ ಗಳಿಸಿದ್ದಕ್ಕೆ ವೈಭವ್ ಸೂರ್ಯವಂಶಿಗೆ ಆರೆಂಜ್ ಕ್ಯಾಪು. ಈ ಸೀಸನ್ನಲ್ಲಿ 20 ವಿಕೆಟ್ಗಳನ್ನು ತೆಗೆದಂಥ ಕಗಿಸೋ ರಬಾಡ ಪರ್ಪಲ್ ಕ್ಯಾಪು. ಇನ್ನು ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಫೇರ್ ಪ್ಲೇ ಪ್ರಶಸ್ತಿ ಬಂತು. ಮನೀಶ್ ಪಾಂಡ್ಯ ಕ್ಯಾಚ್ ಹಿಡಿದಿದ್ದು ಕ್ಯಾಚ್ ಆಫ್ ದಿ ಸೀಸನ್ ಅವಾರ್ಡ್ ಅವರು ತೆಗೆದುಕೊಂಡ್ರು. ಯಾಕೆಂದರೆ ಬ್ಯಾಕ್ವರ್ಡ್ ಪಾಯಿಂಟ್ನಲ್ಲಿ ಈ ಬ್ಲೈಂಡ್ರ್ ತೆಗೆದುಕೊಂಡು ಟಿಮ್ ಡಿವಿಡ್ ಅವ್ರನ್ನ ಔಟ್ ಮಾಡಿದರು. ಅದು ತುಂಬ ಇಂಪಾರ್ಟೆಂಟ್ ಕ್ಯಾಚ್ ಅದು. ಇನ್ನು ಈ ಸೀಸನ್ನಲ್ಲಿ ಅತಿ ಹೆಚ್ಚು ಡಾಟ್ ಬಾಲ್ ಹಾಕಿದ್ದು ಮೊಹಮ್ಮದ್ ಸಿರಾಜ್, 172 ಡಾಟ್ ಬಾಲ್. ಈ ಸೀಸನ್ನಲ್ಲಿ ಅತಿ ಹೆಚ್ಚು ಬೌಂಡ್ರಿ ಬಾರಿಸಿದ್ದು 75 ಬೌಂಡ್ರಿ, ಸಾಯಿ ಸುದರ್ಶನ್ ಅವರಿಗೆ ಅವಾರ್ಡ್ ಹೋಯಿತು. ಇನ್ನು ವೈಭವ್ ಸೂರ್ಯವಂಶಿ ಈ ಸೀಸನ್ನ ಉದಯೋನ್ಮುಖ ಆಟಗಾರ, ಈ ಸೀಸನ್ನ ಸೂಪರ್ ಸ್ಟ್ರೈಕರ್, 237 ಸ್ಟ್ರೈಕ್ನಲ್ಲಿ ಆಡಿದ್ದು. ಈ ಸೀಸನ್ನ ಸೂಪರ್ ಸಿಕ್ಸರ್, 72 ಸಿಕ್ಸು. ಟೋಟಲ್ 3 ಅವಾರ್ಡ್ಗಳನ್ನು ಅವರೇ ಕಿತ್ಕೊಂಡ್ರು. ಆ ವ್ಯಕ್ತಿಗೆ ಏನು ಹೇಳಿದ್ರು ಕಮ್ಮಿ ಆಗುತ್ತೆ. ಬಟ್ ಬೇಡ, ವೈಭವ್ ಸೂರ್ಯವಂಶಿನ ಹೊಗಳೋ ಟೈಮಲ್ಲ ಇದು. ಅದಕ್ಕೆ ಇನ್ನೊಂದು ವೀಡಿಯೋದಲ್ಲಿ ಮತ್ತೊಮ್ಮೆ ನಾನು ಹೇಳ್ತೀನಿ. ಬಟ್ ಆರ್ ಸಿ ಬಿ ಅದೇ ಗುಂಗಲ್ಲಿ ಇವತ್ತಿನ ರಾತ್ರಿಯನ್ನು ಕಳೆದಂಥ RCB ಫ್ಯಾನ್ಸ್ಗಳಿಗೆ ಈ ಖುಷಿ ಮತ್ತು ಈ ಸಡಗರ ಮತ್ತು ಈ ಸಂಭ್ರಮ ಮತ್ತು ಈ ಒಂದು ಗೆಲುವು ಸಮರ್ಪಣೆ ಅಂತ ಹೇಳ್ತಾ ಈ ಸ್ಟೋರಿಯನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ಕಮೆಂಟ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.